ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸರಿ, ಹಾಗಾದ್ರೆ ಉಪಯೋಗಕ್ಕೆ ಬರದೇ ಇರೋ ನಿನ್ ಜೀವನ ತೆಗೆದ್ಬಿಡ. ನನ್ನ ತಂಗಿ ಹೂ ಅಂತ ಒಂದ್ ಮಾತು ಹೇಳಿದ ಕೂಡ್ಲೆ ನೀನು ಫಿನಿಶ್ ಆಗ್ತೀಯ. ಅಣ್ಣ ಗಂತಗಿ ನೋಡ್ದ್ಯಾ ನನ್ನ ತಂಗಿ ಎಷ್ಟು ಒಳ್ಳೆಯವಳು ಅಂತ. ನೀನು ಸಾಯಿಸೋದ ಬೇಡ ಅಂತಿದ್ದಾಳೆ, ಅಂತವಳ ಮಾತನ್ನೇ ಕೇಳಲ್ಲ ಅಂತಿಲ್ಲೋ ಅಂತ. ಅಣ್ಣ ಇವನ್ ರಾಸಲೀಲೆ ವಿಡಿಯೋನ ಅರಸನ ಕೋಟೆಯಲ್ಲಿರೋ ಪ್ರತಿಯೊಬ್ಬರಿಗೂ ಕಳ್ಸೋದಕ್ಕೆ ಅರೇಂಜ್ ಮಾಡು. ಓಕೆ, ಡನ್. ಒಂದು ವೇಳೆ ಆ ವಿಡಿಯೋ ಹಿಂದೆ ನಾವಿದೀವಿ ಅಂತ ಇವ್ರ ಅಮ್ಮನಿಗೇನಾದ್ರೂ ಗೊತ್ತಾಗಿದ್ರೆ ಆ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡು. ಎಲ್ರೂ ಬಿಟ್ಟಿ ವಿಡಿಯೋ ನೋಡಿ ಖುಷಿ ಪಡ್ಲಿ. ಆ ಕೆಲಸ ಇವತ್ತೇ ಮಾಡ್ಲಾ? ಬೇಡ, ಒಂದು ವಾರ ಬಿಟ್ಟು ಮಾಡು. ಯಾಕರು? ಈ ಮಹಾನುಭಾವ ಅವ್ರ ಅಮ್ಮನ ಕಾಲಿಗೆ ನಾನು ಬೀಳೋದಕ್ಕೆ ನನಗೆ 5 ಗಂಟೆವರೆಗೂ ಟೈಮ್ ಕೊಟ್ಟಿದ್ದ. ಆದ್ರೆ ನಾನು ಇವನಿಗೆ 1 ವಾರ ಟೈಮ್ ಕೊಡ್ತಾ ಇದ್ದೀನಿ. ಇವನು ಅಷ್ಟರಲ್ಲಿ ಆ ಕೆಲಸನ ಮಾಡಿ ಮುಗಿಸ್ಬೇಕು. ಅರ್ಥ ಆಯ್ತು ಬಿಡುವರು. ನೀನ್ ಹೇಳಿದ ಕೆಲ್ಸನ ಇವನ್ ಮಾಡ್ಲಿಲ್ಲ ಅಂದ್ರೆ ಎಲ್ಲಾರ ಮೊಬೈಲಲ್ಲೂ ಇವನ್ ರಾಸ್ಲೀಲೆ ವಿಡಿಯೋ ಇರುತ್ತೆ. ಆ ವಿಡಿಯೋನ ಒತ್ತಿ ನೋಡಿದ್ರೆ ಅದ್ರಲ್ಲಿ ನಿಮ್ ರಾಸ್ಲೀಲೆ ಇರುತ್ತೆ. ನೀನೇನು ಚಿಕ್ಕ ತಪ್ಪು ಮಾಡಿದ್ಯಾ, ಇಟ್ಸ್ ಓಕೆ. ಆದ್ರೆ ಈಗ ನಾನು ಹೇಳಿರೋ ಈ ಚಿಕ್ಕ ಕೆಲಸನ ನೀನು ಮಾಡಿ ದೊಡ್ಡವನಾಗು. ಆಲ್ರೆಡಿ ನೀನು ಮನೇಲಿಲ್ಲ ಅಂತ ನಿಮ್ಮ ಮನೆಯವರೆಲ್ಲ ತುಂಬಾ ಗಾಬರಿ ಆಗಿರ್ತಾರೆ. ಹಿಂದೆ ತಿರುಗಿ ನೋಡ್ದೆ ಹೋಗ್ತಾ ಇರೋ. ಸಾರಿ ಕೃಷ್ಣಮೂರ್ತಿ ಅವರೇ, ನಿನ್ನೆ ನೀವು ಹೇಳಿದ ಜಾಗಕ್ಕೆ ನಾನು ಬಂದಿದ್ದೆ, ಆದರೆ ಒಂದು ಎಮರ್ಜೆನ್ಸಿ ಕೆಲಸ ಬಂದಿದ್ದರಿಂದ ನಿಮ್ಮನ್ನ ಮೀಟ್ ಆಗೋಕ್ಕಾಗಲಿಲ್ಲ. ಸಾರಿ ಒನ್ಸ್ ಅಗೇನ್. ಇಟ್ಸ್ ಓಕೆ, ಪರವಾಗಿಲ್ಲ ಸರ್. ಇವಾಗ ನಿಮ್ಮ ಆಫೀಸ್ ಹತ್ರ ಬಂದರೆ ಸಿಗ್ತೀರಾ? ಬೇಡ ಸರ್, ನಾನು ನಿಮ್ಗೆ ಹೆಲ್ಪ್ ಮಾಡ್ತಾ ಇರೋದು ಗೊತ್ತಾದರೆ ನನ್ನ ಕೆಲಸಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನೆನ್ನೆ ಬಂದಿರೋ ಜಾಗಕ್ಕೆ ಬನ್ನಿ. ಓಕೆ ಕೃಷ್ಣಮೂರ್ತಿ ಅವರೇ, ಸಿ ಯು. ಬಾರು, ನಾನು ಈಗಲೇ ಕೃಷ್ಣಮೂರ್ತಿ ಅವ್ರನ್ನ ಮೀಟ್ ಮಾಡೋದಕ್ಕೆ ಹೋಗಬೇಕು. ಸರಿ ಯಜಮಾನ್ರೆ. ಏನಾಯ್ತು ಯಜಮಾನ್ರೆ? ಮೋನಿಕಾ ಫೋನ್ ಇಲ್ಲೇ ಇಟ್ಟಿದ್ದೆ ಬಾರು, ಕಾಣಿಸ್ತಾ ಇಲ್ಲ. ನಿನ್ನೆ ಮಾರ್ಕೆಟಿಂದ ಬಂದಮೇಲೆ ಅವಳ ಫೋನ ತೆಗೆದು ನಾ ಇಲ್ಲೇ ಇಟ್ಟಿದ್ದೆ, ನಂಗೆ ನೆನಪಿದೆ. ಹಾಗಾದ್ರೆ ಇನ್ನೆಲ್ಲಿಗೆ ಹೋಗುತ್ತೆ? ಸರಿಯಾಗಿ ಹುಡುಕಿ ಯಜಮಾನ್ರೆ.
ಏನು ಹುಡುಕ್ತಿದ್ದೀರಾ ಸರ್? ಏನೂ ಇಲ್ಲ. ಯಾಕೆ ಸರ್ ಸುಳ್ಳು ಹೇಳ್ತಿದ್ದೀರಾ? ನೀವೇನು ಹುಡುಕ್ತಿದ್ದೀರಾ ಅಂತ ನಂಗೆ ಗೊತ್ತು. ಇದನ್ನೇ ತಾನೇ? ಇದಕ್ಕೊಂದು ಚಾರ್ಜರ್ ವ್ಯವಸ್ಥೆ ಮಾಡಬೇಕು. ನನ್ನ ಫೋನ್ನ ಈ ಆದಿಪಾರು ತಗೊಂಡಿದ್ರಾ? ಯಾರು ಸರ್ ನನ್ನ ಫೋನ್ ತಗೊಂಡಿದ್ದು? ನೀವಾ ಅಥವಾ ಪಾರ್ವತಿ ಅವರಾ? ಮೋಸ್ಟ್ಲಿ ಮನೆ ಕೆಲಸದವರು ನಿಮ್ಮ ಫೋನು ಅಂತ ತಂದಿಟ್ಟಿದ್ರು ಅನ್ಸುತ್ತೆ. ಇವಾಗ ಸಿಕ್ತಲ್ಲ, ಇವಾಗ ನನ್ನ ಫೋನಿಂದನೇ ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡ್ತೀನಿ. ಬರ್ತೀನಿ ಸರ್. ಕೃಷ್ಣಮೂರ್ತಿ ಅವರೇ, ಐ ಆಮ್ ಸಾರಿ, ನಾನು ಇವತ್ತು ಬರ್ತಾ ಇಲ್ಲ. ಹಾಂ, ಅದ್ರ ಡಾಕ್ಯುಮೆಂಟೇಷನ್ ಎಲ್ಲ ಆಗಿದಲ್ವಾ? ಹಾಂ, ಸರಿ, ಓಕೆ. ಟೆಂಡರ್ಗೆ ಏನಿದೆ ಅದನ್ನು ಕೋಟ್ ಮಾಡಿಬಿಟ್ಟು ನನಗೆ ಮೇಲ್ ಮಾಡಿಬಿಡಿ. ಓಕೆ, ಸರಿ, ಬಾಯ್. ಪ್ರೀತು, ಪ್ರೀತು, ಏನಾಯ್ತು ಪ್ರೀತು? ಯಾಕೆ ಅಳ್ತಾ ಇದೆಯಾ? ಏನಿಲ್ಲ. ಮತ್ತೆ ಕಿಲ್ಕೊಂಡು ಅಳ್ತಾ ಇದ್ದೆ. ಅದ್ಯಾವ ಬಾಯಿಂದ ಮಾಮ್ ಹತ್ರ ಆಸ್ತಿ ಇರ್ಲಿ ಪಾಲ್ ಬೇಕು ಅಂತ ಕೇಳಲಿ ಬ್ರೋ. ಅಲ್ಲ ಪ್ರೀತು, ವರ್ಕೌಟ್ ಮಾಡ್ತಾ ಇದ್ದೋನು ಫೋನ್ ಬಂತು ಅಂತ ಅದೇ ಡ್ರೆಸ್ಸಲ್ಲಿ ಹೋದೆ. ಎಲ್ಲಿಗೆ ಹೋಗಿದ್ದೆ ನೀನು? ಯಾರನ್ನ ಮೀಟ್ ಮಾಡಿದೆ? ಫೋನ್ ಮಾಡಿ ಶತ್ರು ಅಂದ್ರೆ ಯಾರು ಪ್ರೀತು? ಅದು ಹೇಳು. ಅರುಂಧತಿ ಆಸ್ತಿ ಕೇಳು ಅಂದಿರೋದನ್ನ ಹೇಳ್ಕೊಂಬಿಡ್ಲಾ? ಆ ವಿಡಿಯೋ ಹಿಂದೆ ನಾವಿದೀವಿ ಅಂತ ಇವ್ರ ಅಮ್ಮನಿಗೇನಾದ್ರೂ ಗೊತ್ತಾಗಿದ್ರೆ ಆ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿ. ಪ್ರೀತು, ನಿನ್ನೆ ಕೇಳ್ತಾ ಇರೋದು. ಯಾಕೆ ಇಲ್ಲಿ ಕುತ್ಕೊಂಡು ಅಳ್ತಾ ಇದ್ಯಾ? ಎಲ್ಲಿಗೆ ಹೋಗಿದ್ದೆ ನೀನು? ಏನ್ ಬ್ರೋ ನೀನು ಯಾವಲ್ಲೂ ತಲೆ ತಿಂತಿಯಲ್ಲ? ಏನೋ ಕೆಲಸ ಆಯ್ತು ಹೋಗಿದ್ದೆ. ಹಾಗಾದ್ರೆ ಇಲ್ಲೇ ಕೇಳ್ತಾ ಕೂತಿದ್ದೆ? ಏನ್ ಬ್ರೋ ಈ ಮನೇಲಿ ನಂಗೆ ನಗೋದಕ್ಕಾಗ್ಲಿ ಅಳೋದಕ್ಕಾಗ್ಲಿ ಫ್ರೀಡಮ್ ಇಲ್ವಾ? ಹಾಗಲ್ಲ ಪ್ರೀತು. ಏನಿವಾಗ ಈ ಮನೇಲಿ ನಾನು ಇರ್ಬೇಕಾ ಬೇಡವಾ? ಹೇಳು ಹೇಳು. ಪ್ರೀತು, ಯಾಕೆ ಆತರ ಮಾತಾಡ್ತಾ ಇದ್ಯಾ? ನಾನೆಲ್ಲೋ ಹಾಗಂದೆ. ಈ ಎಮೋಷನಲ್ ಡ್ರಾಮಾ ಎಲ್ಲ ನೀನ್ ನನ್ನ ಆಡಕ್ ಹೋಗ್ಬೇಡ. ಎಮೋಷನಲ್ ಡ್ರಾಮಾ? ಪ್ರೀತು, ಪ್ರೀತು
ಇಲ್ಲ, ಇವನು ಮಾಮೂಲಿಯಾಗಿಲ್ಲ. ಏನೋ ನಡ್ತಿದೆ. ತುಂಬಾ ನೋವು ಅನುಭವಿಸ್ತಾ ಇದ್ದಾನೆ. ಆದ್ರೆ ನನ್ನ ಹತ್ರನೂ ಯಾಕೆ ಹೇಳ್ಕೋತಾ ಇಲ್ಲ? ಹೇಳು ಮೋನಿಕಾ. ಗುಡ್ ನ್ಯೂಸ್ ಮ್ಯಾಮ್. ಗುಡ್ ನ್ಯೂಸಾ? ಏನು? ಕಳ್ದೋಗಿದ್ದು ನನ್ನ ಫೋನ್ ಸಿಕ್ತು. ದಟ್ಸ್ ನೈಸ್. ಎಲ್ಲಿತ್ತು? ಆದಿತ್ಯ ಪಾರ್ವತಿ ರೂಮಲ್ಲಿ. ನಾನೇ ದೊಡ್ಡ ಕಳ್ಳಿ ಅಂತಿದ್ರಲ್ಲಿ ನನ್ನ ಫೋನೇ ಕದ್ದಿದ್ರು. ಕಷ್ಟಪಟ್ಟು ಹುಡುಕ್ದೆ, ಸಿಕ್ತು. ಬಟ್ ಈ ಕ್ರೆಡಿಟ್ಸ್ ಎಲ್ಲ ನಿಮಗೆ ಸಿಗಬೇಕು ಮ್ಯಾಮ್. ಯಾಕೆ? ನೆನೆ ನೀವಿಲ್ಲಿ ಬಂದು ಈ ಫೋನ್ ಕೊಟ್ರಲ್ಲ, ಆದರೆ ಚಾರ್ಜರ್ ಕೊಟ್ಟಿರಲಿಲ್ಲ. ಅದಕ್ಕೆ ಚಾರ್ಜರ್ ಹುಡ್ಕೋಣ ಅಂತ ಆದಿ ರೂಮಿಗೆ ಹೋದೆ. ಅಲ್ಲಿ ನೋಡಿದ್ರೆ ನನ್ನ ಫೋನ್ ಸಿಕ್ತು. ಓಕೆ, ಈಗ ನಾನು ಕೊಟ್ಟಿರೋ ಫೋನು ನಾನೇ ಕೊಟ್ಟಿದ್ದು ಅಂತ ಯಾರಿಗೂ ಗೊತ್ತಾಗದ್ ಬೇಡ. ಡೋಂಟ್ ವರಿ ಮ್ಯಾಮ್, ನಾನು ನಿಮ್ಮ ಕಡೆಯವಳು ಅಂತಲೇ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಅಂಥದ್ರಲ್ಲಿ ನೀವು ನನಗೆ ಫೋನ್ ಕೊಟ್ಟಿದ್ದೀರಾ ಅಂತ ಎಲ್ಲಿ ಗೊತ್ತಾಗುತ್ತೆ? ಸರಿ, ಪ್ರೀತು ಮನೆಗೆ ಬಂದ. ಮನೆಗ ಅಂದ್ರೆ ಅವನಿಲ್ಲಿಲ್ವಾ? ನಿನ್ನ ಮನೆಗೆ ಕಳಿಸಿದ್ದು ಅಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊಂಡು ನಮಗೆ ಹೇಳು ಅಂತ. ಆದ್ರೆ ಪ್ರೀತು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾನೆ ಅನ್ನೋ ವಿಷಯನೇ ನಿನಗೆ ಗೊತ್ತಿಲ್ಲ ಅಂದಮೇಲೆ ಆ ಮನೇಲಿ ನೀನ್ ಏನ್ ಮಾಡ್ತಿದ್ಯಾ ಮೋನಿಕಾ? ಸಾರಿ ಮ್ಯಾಮ್, ಅದು ನೀವು ಚಾರ್ಜರ್ ಕೊಟ್ಟಿರ್ಲಿಲ್ವಲ್ಲ, ಚಾರ್ಜರ್ ಹುಡುಕ್ತಿದ್ದೆ. ಇನ್ಮೇಲೆ ಎಲ್ರ ಮೇಲೂ ಕಣ್ಣಿಟ್ಟಿರ್ತೀನಿ. ಅದು ಸರಿ, ಪ್ರೀತು ನೆನೆ ಕರ್ಸ್ಕೊಂಡ್ರಿ? ಅರಸನ ಕೋಟೆ ಆಸ್ತಿಯಲ್ಲಿ ಭಾಗ ಕೇಳೋದಕ್ಕೆ. ವಾವ್, ಹಾಗಾದ್ರೆ ಪ್ರೀತಿಗೆ ಸಿಗೋ ಶೇರಲ್ಲಿ ನಂಗೊಂದು ಸ್ವಲ್ಪ ಸಿಗೋ ಹಾಗೆ ಮಾಡಿ ಮ್ಯಾಮ್. ಮೋನಿಕಾ, ಯು ನೋ ವಾಟ್, ಅತಿ ಆಸೆ ಗತಿಗೆ ಇಡು ಅಂತಾರೆ. ಮೊದಲು ಅವನ್ ಭಾಗ ಕೇಳಿ, ಅಖಿಲ ಅದನ್ನ ಅವನಿಗೆ ಕೊಡ್ಲಿ, ಆಮೇಲೆ ಯೋಚನೆ ಮಾಡ. ಓಕೆ? ಆದರೆ ಅವ್ರ ಅಪ್ಪನಾಡೆಗೂ ಅವ್ರ ಅಮ್ಮನ ಮುಂದೆ ನಿಂತ್ಕೊಂಡು ಆಸ್ತಿಲಿ ಪಾಲ್ ಕೇಳ್ತಾನೆ ಅಂತ ನಂಗೆ ಅನ್ನಿಸ್ತಿಲ್ಲ ಮ್ಯಾಮ್. ಅವನಿಗೆ ಅಷ್ಟೊಂದು ಧೈರ್ಯ ಇಲ್ಲ. ಅದು ನನಗೂ ಗೊತ್ತು. ಆದ್ರೇನು ಮಾಡೋದು? ಅವನು ಕೇಳಲೇಬೇಕಲ್ಲ, ಬೇರೆ ದಾರಿನೇ ಇಲ್ಲ. ಅವನು ಕೇಳಲಿಲ್ಲ ಅಂದ್ರೆ ಅರಸನ ಕೋಟೆ ಮಾನ ಮರ್ಯಾದೆ ಬೀದಿ ಪಾಲಾಗತ್ತೆ. ನೋಡು, ಅವನ ಆಸ್ತಿಯಲ್ಲಿ ಭಾಗ ಕೇಳಿದ್ರೆ ನೀನು ನಿನ್ನ ತಲೆ ಉಪಯೋಗಿಸಿ ಹೇಗಾದ್ರೂ ಆ ಅಖಿಲನ್ ಮನಸ್ಸನ್ನ ಕೆಡಿಸ್ಬೇಕು. ಆದಿತ್ಯ ಪಾರ್ವತಿ ಬಗ್ಗೆ ನೆಗೆಟಿವ್ ಒಪಿನಿಯನ್ ಹುಟ್ಟು ಹಾಕ್ಬೇಕು. ಆ ಅಖಿಲಂಗೆ ಮಕ್ಕಳು ಸೊಸೆಯಂದ್ರ ಜೊತೆ ಇರೋದ್ರ ಬದಲು ಆಸ್ತಿ ಕೊಟ್ಟು ಇವ್ರನ್ನ ದೂರ ಕಳ್ಸೋದೇ ಒಳ್ಳೇದು ಅಂತ ಅನ್ನಿಸ್ಬೇಕು. ಅಖಿಲನ್ ಕಾಲಿಗೆ ಬಿದ್ದ ಮೇಲೆ ನಾನು ಅನುಭವಿಸಿದ ಹಿಂಸೆ ನನಗೆ ಮಾತ್ರ ಗೊತ್ತು. ಸಾಲದಕ್ಕೆ ಆ ಕೆಲಸದವಳು ನನ್ನನ್ನ ಧೂಳಿಗೆ ಹೋಲಿಸ್ತಾಳ. ನಾನು ಕಾಲ್ ಮುಟ್ಟಿದ್ದಕ್ಕೆ ಅಪವಿತ್ರ ಆಗೋಯ್ತು ಅಂತ ನನ್ನ ಕಣ್ಣು ಮುಂದೆನೆ ಅವಳು ಕಾಲ್ ತೊಳಿತಾಳೆ. ಇನ್ನು ಆ ಅಖಿಲ ಅನನ್ಯನ ಜೈಲಿಂದ ರಿಲೀಸ್ ಮಾಡಿಸು ಅಂತ ಹೇಳಿದ್ರೆ ಪಾರ್ವತಿ ಹೇಳಿದ್ಮೇಲೆ ಮುಗೀತು ಅಂತ ಹೇಳ್ತಾಳೆ. ನೋಡು, ಹೇಗಾದ್ರೂ ಮಾಡಿ ಆ ಅಖಿಲ ಪಾರ್ವತಿ ಮೇಲಿಟ್ಟಿರೋ ನಂಬಿಕೆನ ಹಾಳು ಮಾಡ್ಬೇಕು. ಆ ರೀತಿ ಏನಾದ್ರೂ ಸಂಚು ಹೂಡ್ಬೇಕು ನೀನು. ನನ್ನ ಮಾತು ಕೇಳಿ ನಿನಗೆ ಭಯ ಆಗ್ತಿದೆ ಅನ್ಸುತ್ತೆ. ಆದ್ರೂ ಪರವಾಗಿಲ್ಲ, ಏನಾದ್ರೂ ಮಾಡಿ ಇದನ್ನ ನೀನು ಮಾಡಲೇಬೇಕು. ಆಗ್ಲೇ ಮೋನಿಕಾ, ನೀನ್ ಅಲ್ಲಿಗೆ ಹೋಗಿದ್ದಕ್ಕೂ ಸಾರ್ಥಕ ಆಗೋದು. ನಿಮ್ಮಮ್ಮ ಹತ್ರ ಹೋಗಿ ಆಸ್ತಿಯಲ್ಲಿ ಭಾಗ ಕೇಳ. ಇವನ್ ರಾಸಲೀಲೆ ವಿಡಿಯೋನ ಅರಸನ ಕೋಟೆಯಲ್ಲಿರೋ ಪ್ರತಿಯೊಬ್ಬರಿಗೂ ಕಳ್ಸೋದಕ್ಕೆ ಅರೇಂಜ್ ಮಾಡು. ಆ ವಿಡಿಯೋ ಹಿಂದೆ ನಾವಿದೀವಿ ಅಂತ ಇವ್ರ ಅಮ್ಮನಿಗೇನಾದ್ರೂ ಗೊತ್ತಾಗಿದ್ರೆ ಆ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡು. ಏನಾಗಿದೆ ನಿನಗೆ? ಯಾಕೆ ಹೀಗೆ ಮಾಡ್ತಿದ್ಯಾ? ಸತ್ತೋಗೋಣ ಅನಿಸ್ತಾ ಇದೆ.
ಯಾಕೆ ಏನು ಅಂತೆಲ್ಲ ಕೇಳಬೇಡ ಪ್ಲೀಸ್. ನನ್ನ ಪಾಡು ನನ್ ಬಿಟ್ಬಿಡು. ಯಾಕೆ ಹೀಗೆ ಹುಚ್ಚಂತರ ಆಡ್ತಿದ್ಯಾ? ಅಂತದ್ ಏನಾಯ್ತು? ನನ್ನಿಂದ ಅನ್ನೋ ಕೆಲಸ ಮಾಡಕ್ಕಾಗಲ್ಲ, ಸತ್ರು ಮಾಡಕ್ಕಾಗಲ್ಲ. ಯಾವ ಕೆಲ್ಸ? ಏನ್ ಮಾತಾಡ್ತಿದ್ಯಾ ನೀನು? ಯಾವ ಬಾಯಿಂದ ಹೇಳಿ ಜನನಿ? ನಾನು ಹೋಗಿ ಮೊಹಮ್ಮದ್ ಹತ್ರ ಆಸ್ತಿ ಪಾಲ್ ಕೇಳ್ಬೇಕಂತ? ಏನ್ ಹೇಳ್ತಿದ್ಯಾ ಪ್ರೀತು? ನಿನಗೆ ತಲೆ ಕೆಟ್ಟಿದ್ಯಾ? ಅಷ್ಟಕ್ಕೂ ಆಸ್ತಿ ನೀನ್ ಯಾಕೆ ಪಾಲ್ ಕೇಳ್ಬೇಕು? ನನಗೆ ಕೇಳೋ ಉದ್ದೇಶ ಇಲ್ಲ, ಆದ್ರೆ ಅವ್ರಿಗೋಸ್ಕರ ನಾನು ಪಾಲ್ ಕೇಳಲೇಬೇಕು. ಅವರಿಗೋಸ್ಕರ ಅಂದ್ರೆ? ನನಗಾಗದೆ ಇರೋರು, ನನ್ನ ಶತ್ರು. ಯಾರವರು? ಅವರಿಗೋಸ್ಕರ ನೀನ್ಯಾಕೆ ಆಸ್ತಿ ಪಾಲ್ ಕೇಳ್ಬೇಕು? ಅಷ್ಟಕ್ಕೂ ನೀನ್ ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ದೆ ಪ್ರೀತು? ಅಂತ ತಪ್ಪು ನೀನೇನ್ ಮಾಡಿದ್ಯಾ? ನಿನ್ ಹಿಂದೆ ಯಾರಿದ್ದಾರೆ ಹೇಳು ಪ್ರೀತು. ಯಾರು, ಯಾಕೆ, ಏನು ಅಂತ ಕೇಳ್ಬೇಡ ಜನನಿ. ಸಾರಿ, ಸಾರಿ. ಜನನಿ, ನಿಂಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ? ಇರೋದಕ್ಕೆ ಅಲ್ವಾ ಪ್ರೀತು ನೀನ್ ಹೀಗೆಲ್ಲ ವಿಚಿತ್ರವಾಗಿ ಆಡ್ತಾ ಇದ್ರು ನಿನ್ ಜೊತೆಲಿರೋದು? ಕಷ್ಟ ಆಗ್ಲಿ ಸುಖ ಆಗ್ಲಿ ಯಾವಾಗ್ಲೂ ನೀನು ನನಗೆ ಸಪೋರ್ಟಿವ್ ಆಗಿರ್ತೀಯ ಅಲ್ವಾ? ಖಂಡಿತ ಇರ್ತೀನಿ. ಹಾಗಾದ್ರೆ ಮೊಹಮ್ಮದ್ ಹತ್ರ ಹೋಗಿ ಆಸ್ತಿಲಿ ಪಾಲ್ ಕೇಳೋದಕ್ಕೆ ನೀನ್ ಸಹಾಯ ಮಾಡ್ತೀಯಾ? ಅಲ್ಲ ಪ್ರೀತು, ಯಾರೋ ಏನೋ ಹೇಳಿದ್ರು ಅಂತ ಆಸ್ತಿ ಪಾಲ್ ಕೇಳ್ಬೇಕು ಅಂತ ಹೇಳ್ತಿದ್ಯಲ್ಲ, ನಿನ್ ಬುದ್ಧಿಗೆ ಏನಾಗಿದೆ ಪ್ರೀತು? ತಲೆ ಕೆಟ್ಟೋಗಿದೆ ಅನ್ಕೋ. ನಂಗೆ ಬೇರೆ ಆಪ್ಷನ್ಸ್ ಇಲ್ಲ, ಪ್ಲೀಸ್ ನಾನು ಅರ್ಥ ಮಾಡ್ಕೋ. ನನ್ನ ಮೊಹಮ್ಮದ್ ಆಸ್ತಿ ಪಾಲ್ ಕೇಳಲೇಬೇಕು. ಆಗ ನನ್ನ ಜೊತೆ ಇರ್ತೀಯ ಪ್ಲೀಸ್? ಇದು ನನ್ನ ರಿಕ್ವೆಸ್ಟ್ ಅನ್ಕೋ ಪ್ಲೀಸ್. ಅಲ್ಲ ಪ್ರೀತು, ಆಸ್ತಿ ಪಾಲ್ ಕೇಳೋದ್ರಿಂದ ಏನಾಗುತ್ತೆ? ಈ ಅರ್ಸನ್ ಕೋಟೆ ಆಸ್ತಿ ಯಾವತ್ತಿದ್ರು ನಿಂಗೆ ಭಾವಂಗಿನೇ ತಾನೆ? ಇರ್ಬೋದು, ಆದ್ರೆ ಈಗ ನನ್ನ ಮೊಹಮ್ಮದ್ ಹತ್ರ ಆಸ್ತಿಲ್ ಭಾಗ ಕೇಳಲೇಬೇಕು. ಇಲ್ಲಾಂದ್ರೆ ಮನೇಲಿ ಯಾರು ಜೀವಂತ ಉಳಿಯಲ್ಲ. ಈಗ ನನ್ನ ಭಾಗ ಕೇಳಿದ್ರೆ ಅಖಿಲಾಂಡೇಶ್ವರ ಮಗ ಭಾಗ ಕೇಳಿದಂತೆ ಅಂತ ಮಾತು ಬರುತ್ತೆ. ಅದೇ ನನ್ನ ಭಾಗ ಕೇಳಿಲ್ಲ ಅಂದ್ರೆ ಭಾಗ ಕೇಳಿ ಕಳ್ಕೊಳ್ಳೋ ಮರ್ಯಾದೆಗಿಂತ ಭಾಗ ಕೇಳದೆ ಕಳ್ಕೊಳ್ಳೋ ಜೀವಗಳೇ ಜಾಸ್ತಿ. ನಾನು ಹೇಳ್ತಿರೋದನ್ನ ಪ್ಲೀಸ್ ಅರ್ಥ ಮಾಡ್ಕೋ ಜನನಿ. ನನ್ನಿಂದ ಇರೋರು ತುಂಬಾ ಡೇಂಜರಸ್ ಜನ, ಅವ್ರು ಸರಿ ಇಲ್ಲ. ಅವ್ರು ನನ್ನ ಕೈಲಿ ಏನೆಲ್ಲ ಮಾಡಿಸಿದ್ರು ಗೊತ್ತಾ? ಅದಕ್ಕೆ ಗಮನ ಮಾಡಿಸಿದ್ರು. ಬ್ರೋಕ್ ಶೂಟೌಟ್ ಆಯ್ತಲ್ಲ, ಆ ಇನ್ಸಿಡೆಂಟಲ್ಲಿ ಮೊಹಮ್ಮದ್ ಅರೆಸ್ಟ್ ಆದ್ರಲ್ಲ, ಅದಕ್ಕೂ ಇವರೇ ರೀಸನ್ನು. ಮೊಹಮ್ಮದ್ ಮೇಲೆ ನಾನು ಕೊಟ್ಟಿದ್ದ ಕಂಪ್ಲೇಂಟ್ನ ವಾಪಸ್ ತೊಗೊಳಕ್ ಹೋದ್ರು ಅವ್ರು ಬಿಡ್ಲಿಲ್ಲ. ಅಂತ ಕ್ರಿಮಿನಲ್ ಅವರು. ಅಂತವ್ರ ಹತ್ರ ನೀನ್ ಯಾಕೆ ಸಿಕ್ಕಾಕೊಂಡೆ ಪ್ರೀತು? ನೀನ್ ಅದನ್ನೆಲ್ಲ ಕೇಳಕ್ ಹೋಗ್ಬೇಡ. ಈಗ ನೀನ್ ನನ್ನ ಜೊತೆ ನಿಲ್ತೀಯೋ ಇಲ್ವೋ ನಾನು ಹೋಗಿ ಸಾಯ್ಬೇಕಾ? ಯಾಕೆ ಹಾಗೆಲ್ಲ ಮಾತಾಡ್ತೀಯಾ? ನಿನ್ನನ್ನೇ ಸಾಯೋದಕ್ಕೆ ಬಿಟ್ಟು ನಾನು ಹೇಗೆ ಜೀವಂತವಾಗಿರ್ಲಿ ಹೇಳು? ಹಾಗಾದ್ರೆ ಮೊಹಮ್ಮದ್ ಹತ್ರ ಆಸ್ತಿಯಲ್ಲಿ ಪಾಲ್ ಕೇಳಬೇಕಾದ್ರೆ ನೀನ್ ನನ್ನ ಜೊತೆ ಇರ್ತೀಯಾ? ಪ್ಲೀಸ್, ಇಟ್ಸ್ ಮೈ ರಿಕ್ವೆಸ್ಟ್, ಪ್ಲೀಸ್. ಬೇಡ ಪ್ರೀತು, ಯಾಕೆ ಅಂತ ಅತ್ತೆ ಕೇಳಿದಾಗ ಏನ್ ಕಾರಣ ಕೊಡ್ತೀಯಾ? ನೀನ್ ಆಸ್ತಿಯಲ್ಲಿ ಪಾಲ್ ಕೇಳೋದ್ರಿಂದ ಎಲ್ಲರೂ ಎಷ್ಟು ನೊಂದ್ಕೊಳ್ತಾರೆ ಗೊತ್ತಾ? ಅದರಿಂದ ಯಾರಿಗೆ ಏನು ಉಪಯೋಗ ಇದೆ ಹೇಳು? ಇದೆ, ಅವ್ರಿಗೆ ಉಪಯೋಗ ಇದೆ. ಪ್ರೀತು, ನಿನ್ ಹಿಂದೆ ಯಾರಿದ್ದಾರೆ ಅಂತ ನನ್ನ ಹತ್ರ ಹೇಳ್ಕೊ ಪ್ರೀತು. ಅದ್ ಬರೀ ನಾನ್ ಮಾತ್ರ ಅಲ್ಲ, ಇಡೀ ಅರಸನ್ ಕೋಟೆನೆ ನಿನ್ ಜೊತೆ ನಿಲ್ಲುತ್ತೆ. ಆಮೇಲೆ ಅವರಿಗೆ ತಕ್ಕ ಶಿಕ್ಷಣ ಕೊಡ್ಬೋದು. ಆಮೇಲೆ ಆದ್ರೂ ನೀನ್ ನೆಮ್ಮದಿಯಾಗಿರ್ಬೋದು ಪ್ರೀತು. ನನ್ನ ಹತ್ರ ಹೇಳ್ಕೊ.
ಅದೆಲ್ಲ ಹೇಳಕ್ಕಾಗಲ್ಲ ಜನನಿ, ಪ್ಲೀಸ್ ಅರ್ಥ ಮಾಡ್ಕೋ. ಬದುಕಿದ್ದು ಸತ್ತಂಗಾಗಿದೆ ನನ್ನ ಪರಿಸ್ಥಿತಿ. ಈ ವಿಷಯನ ಪ್ರೋ ಹತ್ರ ಹೇಳಿದ್ಬಿಟ್ಟು ನಿನ್ನ ಹತ್ರ ಗೊತ್ತಾ ಹೇಳ್ತಿರೋದು. ಮಾಮ್ ಹತ್ರ ಆಸ್ತಿಲಿ ಭಾಗ ಕೇಳಬೇಕು ಅನ್ನೋದು ಬ್ರೋ ಗೊತ್ತಾದ್ರೆ ಖಂಡಿತ ಬಿಡಲ್ಲ. ಅವ್ರ ಮೂಲ ಹೊಡ್ಕೊಂಡು ಹೋಗ್ತಾರೆ, ಅದು ಅವ್ರಿಗೆ ಗೊತ್ತಾಗುತ್ತೆ. ಆಗ ಅವನ್ಗೆ, ನನ್ಗೆ, ನಿನ್ಗೆ, ಮನೆಯವ್ರಿಗೆಲ್ರಿಗೂ ತೊಂದರೆ ಆಗುತ್ತೆ. ಅಲ್ಲ ಪ್ರೀತು, ಭಾವ ಅವ್ರನ್ನ ಹುಡ್ಕೊಂಡು ಹೋಗೋದು ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಮೋನಿಕಾಯಿಂದ. ಆಮೇಲೆ ಇಡೀ ಅರಸನ್ ಕೋಟೆ ನೆಮ್ಮದಿನೇ ಸರ್ವನಾಶ ಆಗ್ಬಿಡುತ್ತೆ. ಏನ್ ಹೇಳ್ತಿದ್ದೆ ಪ್ರೀತು? ಮೋನಿಕಾ ಅವ್ರ ಕಡೆ ಅವಳ? ಹೌದು, ನನ್ನ ವಾಚ್ ಮಾಡೋದಕ್ಕೆ, ನನ್ನನ್ನು ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಅಂತಾನೆ ಅವಳನ್ನ ಕಳಿಸಿದ್ದಾರೆ.